ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಪ್ರಾರಂಭ ಆಗಿದೆ. ಆದರೆ ನೀವು ಪ್ರತಿಯೊಬ್ಬರು ಇಲ್ಲಿ ಅಬ್ಸರ್ವ್ ಮಾಡಿದಿರೋ ಇಲ್ವಾ, ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ಆ ಚೇಂಜಸ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಅಮೌಂಟ್ ಅನ್ನ ಪ್ರತಿಯೊಬ್ಬರು ಸಹ ಪಡ್ಕೊಂಡಿದ್ದೀರಾ. ಹಾಗೆ ಇನ್ನು ಯಾರಿಗಾದ್ರೂ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ ನಿಮಗೆ ನೆಕ್ಸ್ಟ್ ವೀಕ್ ಎಂಡಿಂಗ್ ಅಷ್ಟರಲ್ಲೇ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಈಗ ಸೆಪ್ಟೆಂಬರ್ ತಿಂಗಳ ಅಮೌಂಟ್ ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ? ನೆಕ್ಸ್ಟ್ ಈಗ 3 ತಿಂಗಳ ಅಮೌಂಟ್ ಒಂದೇ ಸಲ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರು. 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಒಟ್ಟಿಗೆ ಸಬ್ಮಿಟ್ ಮಾಡಬೇಕು. ಹಾಗಾಗಿ ಈಗ ಕೇವಲ ಸೆಪ್ಟೆಂಬರ್ ಮಾತ್ರ ಬಂದಿದೆ. ನೆಕ್ಸ್ಟ್ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ? ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಇನ್ನು ಅಕ್ಟೋಬರ್ ತಿಂಗಳ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಹಾಗಾದ್ರೆ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ? ಹಾಗೆ ನೆಕ್ಸ್ಟ್ ನೀವು ಈಗಾಗಲೇ ನಿಮಗೆ ಅಮೌಂಟ್ ಬಂದಿದೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ದು, ಆದ್ರೂ ಸಹ ಸ್ಟೇಟಸ್ ಚೆಕ್ ಮಾಡಿದ್ರೆ ಇನ್ನು ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಯಾವಾಗ ಈ ಒಂದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ, ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲದಕ್ಕೂ ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂಗೆ ಎಂಡ್ವರೆಗೂ ನೋಡಿ. ನೆಕ್ಸ್ಟ್ ಈಗ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದೆ. ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ನೋಡೋದಕ್ಕೂ ಮುಂಚೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ತಪ್ಪದೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನೆಕ್ಸ್ಟ್ ಈಗ ಸೆಲ್ಫ್ ಡಿಕ್ಲರೇಷನ್ ಅನ್ನ ಯಾವ ರೀತಿ ಸಬ್ಮಿಟ್ ಮಾಡೋದು, ಹಾಗೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೀವು ಕ್ರೋಮ್ ಅನ್ನ ಓಪನ್ ಮಾಡಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಫಸ್ಟ್ಗೆ ಒಂದು ಲಿಂಕ್ ಬರುತ್ತೆ ಸೇವಾ ಸಿಂಧು 1 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸೇವಾ ಸಿಂಧು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ OTP ಅಥವಾ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು. ನಿಮಗೆ OTP ಬೇಕು ಅಂದ್ರೆ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಅನ್ನ ಎಂಟ್ರಿ ಮಾಡಿ. ಇಲ್ಲೊಂದು ಕ್ಯಾಪ್ಚಾ ಇರುತ್ತೆ, ಆ ಒಂದು ಕ್ಯಾಪ್ಚಾ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ, ಈ ಒಂದು ಸರ್ಚ್ ಬಾಕ್ಸ್ ನಲ್ಲಿ ಯುವನಿಧಿ ಅಂತ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ಆಗ ನಿಮಗೆ ಇಲ್ಲಿ 3 ಆಪ್ಷನ್ ತೋರಿಸುತ್ತೆ. ಒಂದು ಯುವನಿಧಿ ಅಪ್ಲಿಕೇಶನ್, ನೆಕ್ಸ್ಟ್ ಒಂದು ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು, ನೆಕ್ಸ್ಟ್ ಒಂದು ಯುವನಿಧಿ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ ಇರುತ್ತೆ. ಇದರಲ್ಲಿ ನೀವೀಗ ಸ್ವಯಂ ಘೋಷಣೆ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ, 3 ತಿಂಗಳಿಗೆ ಒಂದು ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಈಗ ನೀವು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಈ ಒಂದು 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಹ ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಇರುತ್ತೆ, ಹಾಗೆ ಗೆಟ್ ಆಧಾರ್ ಡೀಟೇಲ್ಸ್. ಹಾಗೆ ಕೆಳಗಡೆ ಇನ್ನು ನೋಡ್ಬೋದು ಸೆಲ್ಫ್ ಡಿಕ್ಲರೇಷನ್ ಮಂತ್ ಬಂದು ಇಲ್ಲಿ ಕೇವಲ ನವೆಂಬರ್ ಮಂತ್ ಮಾತ್ರ ತೋರಿಸ್ತಾ ಇದೆ. ನೀವು ಈ ಹಿಂದೆ ಎಲ್ಲ ನೋಡಿರ್ಬೋದು ನಿಮಗೆ 3 ತಿಂಗಳ ಆಪ್ಷನ್ ಸಹ ಬರ್ತಾ ಇತ್ತು. ಈಗ ಪ್ರೆಸೆಂಟ್ ಯಾವ ಮಂತ್ ಇದೆ, ಹಾಗೆ ನೀವು ಪ್ರೀವಿಯಸ್ ಯಾವ್ಯಾವ ಮಂತ್ ಅನ್ನ ಸಬ್ಮಿಟ್ ಮಾಡ್ತಿದ್ರಿ, ಸೆಪ್ಟೆಂಬರು, ಅಕ್ಟೋಬರು, ಆ 2 ಮಂತ್ ಸಹ ಇಲ್ಲಿ ಶೋ ಆಗ್ತಾ ಇತ್ತು ಆಪ್ಷನ್. ಆದ್ರೆ ಈಗ ಕೇವಲ ನವೆಂಬರ್ ತಿಂಗಳು ಆಪ್ಷನ್ ಮಾತ್ರ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಕೇವಲ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾತ್ರ ಸಬ್ಮಿಟ್ ಆಗುತ್ತಾ, ಅಥವಾ ಅಕ್ಟೋಬರ್, ಸೆಪ್ಟೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಹ ಕನ್ಸಿಡರ್ ಆಗುತ್ತೆ ಈ ಒಂದು ನವೆಂಬರ್ ತಿಂಗಳಲ್ಲೇ ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಈಗ ಯುವನಿಧಿ ಆಫೀಸರ್ಸಿಗೆ ನಾನು ಕಾಲ್ ಮಾಡಿ ನಾಳೆ ನಿಮಗೆ ತಿಳ್ಕೊಂಡು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಲ್ಲೇ ಈಗ ಒಂದು ಆಪ್ಷನ್ ನಮಗೆ ತೋರಿಸ್ತಾ ಇರೋದು, ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೂ ಸಹ ಇನ್ನೊಂದ್ಸಲ ಸಬ್ಮಿಟ್ ಅಂತ ಕೊಡ್ಬೇಕಲ್ಲ, ಆಗ ಅಲ್ಲೂ ಸಹ ಚೆಕ್ ಮಾಡ್ಬೋದು. ಕೇವಲ ನವೆಂಬರ್ ತಿಂಗಳ ಆಪ್ಷನ್ ಮಾತ್ರನೇ ತೋರಿಸ್ತಾ ಇದೆ. ಈ ಹಿಂದೆ ಎಲ್ಲ ಅಲ್ಲಿ 3 ತಿಂಗಳ ಆಪ್ಷನ್ ಸಹ ತೋರಿಸ್ತಾ ಇತ್ತು. ಈಗ ನೀವು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದೀರಾ ಅಂದ್ರೆ ಅಲ್ಲಿ 3 ತಿಂಗಳದ್ದು ಶೋ ಆಗ್ತಾ ಇತ್ತು. ಆದ್ರೆ ಈಗ ಅಕ್ನಾಲೆಜ್ಮೆಂಟ್ ಅಲ್ಲೂ ಸಹ ಕೇವಲ ಒಂದೇ ಮಂತ್ ಶೋ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಕೇವಲ ನವೆಂಬರ್ ತಿಂಗಳಿಗೆ ಕನ್ಸಿಡರ್ ಮಾಡ್ತಾರಾ ಅಥವಾ 3 ತಿಂಗಳಿಗೂ ಕನ್ಸಿಡರ್ ಮಾಡ್ತಾರಾ ಅನ್ನೋದನ್ನ ನಾನು ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾಹಿತಿಯನ್ನ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ತುಂಬಾ ಯುವನಿಧಿ ಮೆಂಬರ್ಸ್ ಇನ್ನೂ ಕೌಶಲ್ ಕಾರ್ಡ್ ಬಗ್ಗೆ ಡೌಟ್ಸ್ ಅನ್ನ ಕೇಳ್ತಾನೆ ಇದ್ದೀರಾ. ರಿಜಿಸ್ಟರ್ ಆಗಲೇಬೇಕಾ, ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅಮೌಂಟ್ ಬರೋದಿಲ್ಲ,
ಆಗೋದಿಲ್ವಾ, ಅಥವಾ ರಿಜಿಸ್ಟರ್ ಆದರೆ ನಮ್ಮ ಅಮೌಂಟು ಸ್ಟಾಪ್ ಆಗುತ್ತಾ, ಇದು ಮ್ಯಾಂಡೇಟರಿ ಎಲ್ಲರೂ ಸಹ ರಿಜಿಸ್ಟರ್ ಆಗಲೇಬೇಕಾ ಅಂತ ಈ ನೋಟಲ್ಲೇ ಕೊಟ್ಟಿದ್ದಾರೆ ನೋಡಿ. ಈಗಾಗಲೇ ನೀವು ಯುವನಿಧಿಗೆ ಅರ್ಜಿ ಸಲ್ಲಿಸಿ 6 ತಿಂಗಳು ಕಂಪ್ಲೀಟ್ ಆಗಿದೆ ಅಂತ ಅಂದರೆ, ಅಥವಾ 6 ತಿಂಗಳ ಅಮೌಂಟನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೆ ಅಂಥವರು ಈ ಒಂದು ಕೌಶಲ್ ಕಾರ್ಗೆ ರಿಜಿಸ್ಟರ್ ಆಗೋದಕ್ಕೆ ಎಲಿಜಿಬಲ್ ಇರ್ತೀರಾ. ಇದು ಬಿಟ್ಟು ಬೇರೆಯವರು ಸಹ ನಿಮಗೆ ರಿಜಿಸ್ಟರ್ ಆಗಬೇಕು ಅನಿಸಿದ್ರೆ ಆಗ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ರಿಜಿಸ್ಟರ್ ಆದ ನಂತರ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ ಅಂದರೆ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ನೀವು ರಿಜಿಸ್ಟರ್ ಆದರೂ ಸಹ ನಾವು ಯುವನಿಧಿ ಅಮೌಂಟ್ ಸ್ಟಾಪ್ ಮಾಡೋದಿಲ್ಲ. 2 ವರ್ಷ ಕಂಪ್ಲೀಟ್ ಆಗೋವರೆಗೂ ಸಹ ನಾವು ಯುವನಿಧಿ ಅಮೌಂಟನ್ನು ನಿಮಗೆ ತಲುಪಿಸ್ತೀವಿ ಅಂತ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ, ಈಗ ಇನ್ನು ಅಕ್ಟೋಬರ್ ತಿಂಗಳ ಸ್ಟೇಟಸ್ಸು ಅಪ್ಡೇಟೇ ಆಗಿಲ್ಲ. ಹಾಗಾಗಿ ಯಾವಾಗ ಅಪ್ಡೇಟ್ ಆಗುತ್ತೆ, ನೆಕ್ಸ್ಟ್ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ವೆಬ್ಸೈಟಲ್ಲಿ ಅಪ್ಡೇಟ್ ಆದಮೇಲೆ ನಿಮಗೆ ಸ್ಟೇಟಸ್ಸು ಕರೆಕ್ಟಾಗಿ ಶೋ ಆಗುತ್ತೆ. ಅಲ್ಲಿವರೆಗೂ ಸಹ ನಿಮಗೆ ನಿಮ್ಮ ಅಪ್ಲಿಕೇಶನ್ ಯಾವಾಗ 180 ಡೇಸ್ ಕಂಪ್ಲೀಟ್ ಆಗಿದೆ ಅನ್ನೋದು ಮಾತ್ರ ಶೋ ಆಗ್ತಾ ಇದೆ. ಹಾಗೆ ನಿಮಗೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ನು ಸಹ ಇನ್ನೂ ಶೋ ಆಗ್ತಾ ಇಲ್ಲ. ಇಲ್ಲಿ ವೆಬ್ಸೈಟ್ ಅಪ್ಡೇಟ್ ಆದಮೇಲೆ ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ. ಈ ನಾನು ನೆಕ್ಸ್ಟ್ ವೀಕ್ ಒಳಗಡೆ ಈ ಒಂದು ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ.